ಜೈ ಗುರುದೇವ್, ಶುಭೋದಯ. ಎಲ್ರಿಗೂ ಆತ್ಮೀಯ ಸ್ವಾಗತ ಸುರಭಿ MMMC ಸೆಷನ್ಗೆ. ಪ್ರಾರ್ಥನೆಯಿಂದ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ಬೆನ್ನು ನೇರ ಇರಲಿ. ಕತ್ತು ಭುಜ ಸಡಿಲ ಬಿಡಿ. ಉಸಿರಾಟದ ಮೇಲೆ ಗಮನ. ಮೂರು ಬಾರಿ ಓಂಕಾರ ಮಾಡೋಣ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡುತ್ತಾ ಓಂಕಾರ. ಆ ಆ ಓಂಕಾರದ ತರಂಗಗಳು ನಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಪ್ರಭಾವಲಯ ಅಲ್ಲೆಲ್ಲ ಹರಡ್ತಾ ಇದೆ. ನಮ್ಮ ಪ್ರಭಾವಲಯಕ್ಕಿಂತ ಎರಡರಷ್ಟು ದೊಡ್ಡದಾಗಿರುವಂತಹ ಪಿರಮಿಡ್ ಒಂದನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಅದು ನಮ್ಮ ರಕ್ಷಣಾ ಕವಚ. ಕೇವಲ ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ಮಾತ್ರವೇ ಈ ಪಿರಮಿಡ್ನ ಮುಖಾಂತರ ಒಳಗಡೆ ಬರಲು ಸಾಧ್ಯ. ಇತರ ಯಾವುದೇ ಶಕ್ತಿ ಬರಲು ಪ್ರಯತ್ನ ಪಟ್ರೆ ಅದು ಡಿಸ್ಟ್ರಾಯ್ ಆಗುತ್ತೆ. ಈ ಪಿರಮಿಡ್ನ ಒಳಗಡೆ ನಾವು ದಿನದ 24 ಗಂಟೆ, ವರ್ಷದ 365 ದಿವಸ ಸುರಕ್ಷಿತವಾಗಿರ್ತೇವೆ. ಇದರ ಒಳಗಡೆ ಕೇವಲ ನಮ್ಮ ದೇಹ, ಮನಸ್ಸು, ಆತ್ಮ ಮಾತ್ರವೇ ಇದ್ದು ನಮ್ಮ ಅಸ್ತಿತ್ವ ಎಲ್ಲ ಸ್ತರಗಳಲ್ಲಿಯೂ ಕೂಡ ಸುರಕ್ಷಿತವಾಗಿದೆ. ಈ ಪಿರಮಿಡ್ನಿಂದ ಆಚೆಗೆ ನಮ್ಮ ಮನೆ ದೇವರು, ಇಷ್ಟ ದೇವರು, ನಮ್ಮೆಲ್ಲ ಗುರುಗಳು, ಆಧ್ಯಾತ್ಮಿಕ ಗುರುಗಳು, ಅವತಾರ ಪುರುಷರು, ಯೋಗಿನಿಗಳು, ಚಿರಂಜೀವಿಗಳು, ಬುದ್ಧರು, ಸಿದ್ಧರು, ಏಂಜಲ್ಸ್ಗಳು, ಆಧ್ಯಾತ್ಮಿಕ ಸಹಾಯಕರು, ಎಲ್ಲರೂ ನಮಗೆ ಆಶೀರ್ವಾದ, ರಕ್ಷಣೆ, ಮಾರ್ಗದರ್ಶನ, ಸಹಾಯ, ಸಹಕಾರ, ಪ್ರೋತ್ಸಾಹ ಈ ಕ್ಷಣ ಮತ್ತು ಯಾವಾಗಲೂ ಕೊಡ್ತಾ ಇರ್ತಾರೆ. ಅವರೆಲ್ಲರಿಗೆ ನಾವು ವಂದಿಸೋಣ. ಇವತ್ತಿನ ಸೆಷನ್ ಒಂದು ಸಂಕಲ್ಪ ಮಾಡೋಣ. ಈ ಸೆಷನ್ ನನಗೆ ಉಪಯುಕ್ತ ಆಗಲಿ. ನನ್ನಲ್ಲಿ ಧನಾತ್ಮಕ, ಶಾಶ್ವತ, ಪರಿಣಾಮಕಾರಿಯಾದಂತಹ ಬದಲಾವಣೆಗಳು ಬರಲಿ. ನನ್ನ ಜೊತೆಗೆ ಅಭ್ಯಾಸ ಮಾಡ್ತಾ ಇರುವಂತಹ ಎಲ್ಲರಿಗೂ
ರೆಕಾರ್ಡಿಂಗ್ ನೋಡ್ತಾ ಇರುವಂತ ಎಲ್ಲರಿಗೂ ಅವ್ರ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಎಲ್ಲರಿಂದ ನಮಗೆ ಆ ಹಾರೈಕೆಗಳನ್ನ ಸ್ವೀಕಾರ ಮಾಡೋಣ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನ ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ ಬೆರಳುಗಳನ್ನ ಲಾಡಿಸುತ್ತಾ ಎರಡು ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಂಡು ತಲೆಯನ್ನ ಸ್ವಲ್ಪ ಬಾಗಿಸಿ ನಿಧಾನಕ್ಕೆ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಕೈಗಳಿಂದ ಬರುತ್ತಿರುವ ಶಾಖ ಮತ್ತು ಶಕ್ತಿಯನ್ನ ಕಣ್ಣಿಗೆ ಮುಖಕ್ಕೆ ಕೊಟ್ಟು ವಿತ್ ಎ ಬ್ಯೂಟಿಫುಲ್ ಸ್ಮೈಲ್ ಸುಂದರವಾದ ನಗುವಿನೊಂದಿಗೆ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಜೂಮ್ ನಲ್ಲಿ ಕನೆಕ್ಟ್ ಆದವರು ಎಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋಸ್ ಆನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಗೊಂದು ಎಕ್ಸ್ಟ್ರಾ ಪ್ರಿವಿಲೇಜ್ ಇದೆ, ವಿಡಿಯೋ ಕೂಡ ಆನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೀಪ್ ಯುವರ್ ವಿಡಿಯೋಸ್ ಆನ್. ಸಮಯಕ್ಕೆ ಸರಿಯಾಗಿ ಸೆಷನ್ಗೆ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು ಒನ್ಸ್ ಅಗೇನ್. ಮುಂದಿನ ದಿನಗಳಲ್ಲಿ ಈ ಒಂದು ಮ್ಯಾರಥಾನ್ ಸೀರೀಸ್ ನಲ್ಲಿ ಬೆಳಗ್ಗಿನ ಅರ್ಧ ಗಂಟೆಯ ಸಮಯವನ್ನ ತುಂಬಾ ಚೆನ್ನಾಗಿ ನಾವು ಹೇಗೆ ಬಳಸಬಹುದು ನಮ್ಮ ಅಭ್ಯಾಸಕ್ಕೆ, ನಮ್ಮ ಕಲಿಕೆಗೆ ಅನ್ನೋದನ್ನ ಒಂದು ಸಣ್ಣ ಗ್ಲಿಂಪ್ಸ್ ತರ ನಿಮ್ ಜೊತೆಗೆ ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಯಾವುದೇ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಅಂತಾದ್ರೆ ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಇದ್ದಾಗ ಹೆಚ್ಚು ಅನುಕೂಲ ಆಗತ್ತೆ. ಒಪ್ತಿರಲ್ವಾ? ಇಫ್ ಎಸ್ ನಂಗೊಂದು ಎಸ್ ಅಂತ ಕೊಡಿ ಚಾಟ್ ಬಾಕ್ಸ್ ಅಲ್ಲಿ. ಸೊ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡೋಣ. ಇಫ್ ಇಟ್ ಈಸ್ ಓಕೆ ಫಾರ್ ಯು. ಥ್ಯಾಂಕ್ ಯು. ಸೊ ಅದಕ್ಕೆ ಕೋಡ್ ಆಫ್ ಆನರ್ ಅಂತ ಅದನ್ನ ಹೇಳ್ಬೋದು. ನನ್ನ ಒಬ್ಬ ಮೆಂಟರ್ ಬ್ಲೇರ್ ಸಿಂಗರ್ ಅವರು ಇದಕ್ಕೆ ರಿಲೇಟೆಡ್ ಆದಂತಹ ಒಂದು ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ಇನ್ ದ ಆಬ್ಸೆನ್ಸ್ ಆಫ್ ರೂಲ್ಸ್ ಪೀಪಲ್ ಮೇಕ್ ದೇರ್ ಓನ್ ರೂಲ್ಸ್ ಅಂತ ಒಂದು ಮಾತಿದೆ. ರೂಲ್ಗಳು ಇಲ್ಲದೆ ಇದ್ದಾಗ, ಅಂದ್ರೆ ಇದು ಹ್ಯೂಮನ್ ಟೆಂಡೆನ್ಸಿ, ನಾರ್ಮಲ್ ಆದಂತಹ ಹ್ಯೂಮನ್ ಟೆಂಡೆನ್ಸಿ ಅದು. ರೂಲ್ಗಳು ಇಲ್ಲದೆ ಇದ್ದಾಗ ಜನರು ತಮ್ಮದೇ ಆದಂತಹ ರೂಲ್ಗಳನ್ನ ಸೃಷ್ಟಿ ಮಾಡ್ತಾರೆ. ಆತರ ಆಗೋದು ಬೇಡ. ವಿ ವಿಲ್ ಆಲ್ ಫಾಲೋ ಒನ್ ರೂಲ್, ಒನ್ ಸೆಟ್ ಆಫ್ ರೂಲ್. ಏನ್ ರೂಲ್ ಅಂತಂದ್ರೆ ತುಂಬಾ ಕಷ್ಟವಾದಂಥದ್ದು ಅಂತಲ್ಲ. ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಫಾಲೋ, ವೆರಿ ಬೇಸಿಕ್ ರೂಲ್ಸ್ಗಳು. ಸೊ ಲಿಸ್ಟ್ ಮಾಡಿದ್ದೀನಿ, ಲೆಟ್ಸ್ ಗೋ ಸ್ಟಾರ್ಟ್. ಯಾ, ಸೊ ಗೌರವ ಸಂಹಿತೆ ಅಂತ. ಸೊ ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಬೀಯಿಂಗ್ ಆನ್ ಟೈಮ್, ಸಮಯದ ಪರಿಪಾಲನೆ ಮಾಡುವುದು. ನಮ್ಗೆಲ್ರಿಗೂ ಗೊತ್ತಿದೆ,
ಮನಿ ಈಸ್ ಅನ್ಲಿಮಿಟೆಡ್, ಆದ್ರೆ ಟೈಮ್ ಈಸ್ ಲಿಮಿಟೆಡ್. ನಮ್ಮೆಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ ಅಲ್ವಾ? ಆನ್ ದಿಸ್ ಅರ್ತ್ ವಿ ಹ್ಯಾವ್ ಎ ಲಿಮಿಟೆಡ್ ಟೈಮ್ ಹಿಯರ್. ಎನಿಬಡಿ ವಿದೌಟ್ ಎಕ್ಸ್ಪೈರಿ ಡೇಟ್? ಒಂದಲ್ಲ ಒಂದಿನ ನಾವು ಹೋಗ್ಲೇಬೇಕು. ಅಂಡ್ ವಾಟ್ ಎವರ್ ಟೈಮ್ ವಿ ಹ್ಯಾವ್, ಅದನ್ನ ಹೈ ಎನರ್ಜಿನಲ್ಲಿ ನಾವು ಬಳಸ್ಕೊಳ್ಬೇಕು. ಟೈಮ್ ಜೊತೆಗೆ ಫೋಕಸ್ ಕೂಡ ಇದರಲ್ಲೇ ಇರಬೇಕು ಅನ್ನುವಂಥದ್ದು ಐಡಿಯಾ. ಲೆಟ್ ಅಸ್ ಸ್ಟಾರ್ಟ್ ಆನ್ ಟೈಮ್ ಅಂಡ್ ಎಂಡ್ ಆನ್ ಟೈಮ್. ಅರ್ಧ ಗಂಟೆ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಎವ್ರಿ ಡೇ ವಿಲ್ ಸ್ಟಾರ್ಟ್ ಆನ್ ಟೈಮ್, ಸಾಧ್ಯವಾದಷ್ಟು 99%, ಅಂಡ್ ವಿ ಆಲ್ಸೋ ಎಂಡ್ ಆನ್ ಟೈಮ್. ಓಕೆ ಅಲ್ಲ? ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್, ಫೋಕಸ್ ಇಲ್ಲೇ ಇರಲಿ ಅಂತ. ನಿಮ್ಮ ಬಾಡಿ ನನಗೆ ಕಾಣೋದಿಲ್ಲ ಇಫ್ ಯು ಡೋಂಟ್ ಕೀಪ್ ದ ವಿಡಿಯೋಸ್ ಆಫ್, ಬಟ್ ನಿಮ್ಮ ಎಲ್ಲ ಇಂದ್ರಿಯಗಳು, ಎಲ್ಲ ಫೋಕಸ್ಸು ಇಲ್ಲೇ ಇರೋ ತರ ಪ್ಲಾನ್ ಮಾಡಿಕೊಂಡು, ಸೊ ದಟ್ ಇಟ್ ವಿಲ್ ಹೆಲ್ಪ್. ಸೆಕೆಂಡ್ ರೂಲ್. ಥರ್ಡ್, ಈ ಒಂದು ಸೀರೀಸ್ ಏನಿದೆ 21 ಡೇಸ್ ಸೀರೀಸ್ ಬ್ಯಾಚಸ್ ತರ ಮಾಡ್ತಾ ಹೋಗ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಸೊ ಪ್ಲೀಸ್ ಜಾಯಿನ್ ಫಾರ್ 21 ಡೇಸ್. ಸೊ ಒಂದು ಸರಿ ಇಫ್ ಯು ಹ್ಯಾವ್ ದಿಸ್ ಕಮಿಟ್ಮೆಂಟ್, ಪ್ಲೀಸ್ ಟೈಪ್ 21 ಅಂತ ಹಾಕಿ. ದಟ್ ಇಸ್ ದ ಕಮಿಟ್ಮೆಂಟ್ ದಟ್ ಐ. ಇನ್ ಕೇಸ್ ಯು ಮಿಸ್, ಒಂದಿನ ಅಟೆಂಡ್ ಆಗೋದು ಮಿಸ್ ಆಯ್ತು ಅಂತಂದ್ರೆ, ಎನಿವೇ ನಿಮಗೆ ರೆಕಾರ್ಡಿಂಗ್ ಇರುತ್ತೆ. ಯು ಹ್ಯಾವ್ ಟು ಕಮ್ ಇನ್ ಟು ದ ಫ್ಲೋ, ವಾಚಿಂಗ್ ದ ಅರ್ಧ ಗಂಟೆ ರೆಕಾರ್ಡಿಂಗು ಕೇಳಿಸ್ಕೊಂಡು ಏನ್ ಮಿಸ್ ಆಯ್ತು ನೋಡ್ಕೊಂಡು ಅದನ್ನ ನೀವು ಮತ್ತೆ ಮೇಕಪ್ ಮಾಡ್ಕೊಳ್ಳೋದು. ಸ್ಕೂಲಲ್ಲಿ ನಾವು ಒಂದೆರಡು ದಿನ ರಜಾ ಆದ್ರೆ ಆ ದಿನ ಏನ್ ಹೋಮ್ವರ್ಕ್ ಇತ್ತು, ಏನ್ ಪಾಠ ಆಯ್ತು ಅಂತ ಇತರ ಸಹಪಾಠ ಕೇಳ್ಕೊಂಡು ನಾವು ವಿ ಕಮ್ ಬ್ಯಾಕ್ ಟು ಪೇಸ್. ಸೊ ಆ ತರಹದ ಒಂದು ಸಿಸ್ಟಮ್ ಅನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಅಕೌಂಟೆಬಿಲಿಟಿ ಗ್ರೂಪ್ ನ ಸಹಾಯವನ್ನ ಪಡ್ಕೊಂಡು ಆ ಪೇಸಿಗೆ ವಾಪಸ್ ಬರ್ಬೇಕು. ಸೊ ನಿನ್ನೆ ಏನಾಯ್ತು ನಂಗೆ ಗೊತ್ತಾಗ್ಲಿಲ್ಲ, ಮಿಸ್ ಆಯ್ತು ಅಂತ ಆಗ್ಬಾರ್ದು ಅಂತ ನನ್ನ ಆಸೆ. ಐ ಹೋಪ್ ನಿಮ್ಗೆ ಇದು ಕಮಿಟ್ಮೆಂಟ್ ನ ತಗೋತೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್, ಸಾಧನೆಯಲ್ಲಿ ಸ್ಥಿರತೆ. ಬಿಕಾಸ್ ವಿತ್ ಕನ್ಸಿಸ್ಟ್ ವಿ ಗೆಟ್ ರಿಸಲ್ಟ್ಸ್. ಒಂದಿನ ಮಾಡೋದು, 2 ದಿನ ಮಾಡೋದು, ಆನಂತರ ಮಾಡ್ಲಿಕ್ಕಿಲ್ಲ ಬಿಟ್ಟು ಹೋಯ್ತು ಅಂತಂದ್ರೆ ನಮ್ಮ ಗೋಲ್ ಅನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕನಸಿನ ಜೀವನ ನನಸು ಮಾಡೋದಕ್ಕೆ ಬದ್ಧತೆ, ನಮ್ಮ ಬದ್ಧತೆ ಜೊತೆಗೆ ಸ್ಥಿರತೆ ತುಂಬಾ ಮುಖ್ಯ. ಪ್ರಾಕ್ಟೀಸ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. 5ನೇದು, ಜಗತ್ತಿಗೆ ಕರುಣೆಯ ತುಂಬಾ ಅವಶ್ಯಕತೆ ಇದೆ. ಕರುಣೆಯ ತುಂಬಾ ಅವಶ್ಯಕತೆ ಇದೆ. ದರ್ ಇಸ್ ಲಾಟ್ ಆಫ್ ಲ್ಯಾಕ್. ಸೊ ನಾವು ಅದನ್ನು ಹೆಚ್ಚು ಕೊಡೋಣ ಜಗತ್ತಿಗೆ. ನಮ್ಮ ಹೃದಯ ಚಕ್ರ, ಎಸ್ಪೆಷಲಿ ಅದರಲ್ಲಿ ಅಪ್ಪರ್ ಹಾರ್ಟ್ ಚಕ್ರ ಅಂತ ಏನ್ ಹೇಳ್ತಾರೆ, ಅದನ್ನ ಹೆಚ್ಚು ತೆರೆದಿಟ್ಟುಕೊಳ್ಳೋಣ. ನಮ್ಗೆ, ನಮ್ಮ ಮನೆಯವ್ರಿಗೆ, ನಾವೆಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ, ಇನ್ ಜನರಲ್ ಸಮಾಜಕ್ಕೆ ನಾವೊಬ್ಬ ಎಕ್ಸ್ಟ್ರಾ ಕರುಣೆ ಇರುವಂತಹ ವ್ಯಕ್ತಿ ಆಗ್ಬೇಕು. ಇಫ್ ಇಟ್ ಇಸ್ ಓಕೆ ಫಾರ್ ಯು, ಪ್ಲೀಸ್ ಟೈಪ್ 5 ಇನ್ ದ ಚಾಟ್. 5 ಅಂತ ಹಾಕಿ. ಎಕ್ಸ್ಟ್ರಾ ಕರುಣೆ ಇರುವಂತಹ ವ್ಯಕ್ತಿ ಆಗ್ಲಿಕ್ಕೆ ರೆಡಿ ಇದ್ರೆ. ನೆಕ್ಸ್ಟ್, ಥ್ಯಾಂಕ್ ಯು. ಪ್ರಾಮಾಣಿಕತೆ. ಇದು ಯಾಕೆ ತುಂಬಾ ಮುಖ್ಯ ಅಂತಂದ್ರೆ, ನಾವು ಪ್ರಾಮಾಣಿಕರಾಗಿ ಇಲ್ಲದೆ ಇದ್ರೂ ಕೂಡ ನಾವು ಪ್ರಾಮಾಣಿಕರು ಹೌದಾ ಅಲ್ವಾ, ನಾವು ಸುಳ್ಳು ಹೇಳ್ತಿದೀವಾ ಇಲ್ವಾ, ಹೊರಗಿನವರಿಗೆ, ಇತರರಿಗೆ ಗೊತ್ತಾಗೇ ಆಗುತ್ತೆ. ಸೊ ನಾವು ಹೈಡ್ ಮಾಡಿ ಉಪಯೋಗ ಇಲ್ಲ. ಅದನ್ನು ನಾವು ಮುಚ್ಚಿಟ್ಟುಕೊಳ್ಳುವಂತಹ ಅವಶ್ಯಕತೆ. ಸೊ ಒಂದು ಹೋಮ್ವರ್ಕ್ ಮಾಡಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಮಾಡ್ಬೇಕು. ಈ ಮಾಡಿಲ್ಲ ಅಂತಂದ್ರೆ ಇಲ್ಲ ಅಂತ ಒಪ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಬಟ್
ದಟ್ ಇಸ್ ದ ರೂಲ್ ದಟ್ ವಿ ವಿಲ್ ಫಾಲೋ. ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ಸ್, ಹಾಗಾಗಿ ಫಾಲೋ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಬಟ್ ಈವನ್ ಫಾರ್ ದ ನ್ಯೂ ಮೆಂಬರ್ಸ್, ಯಾಕಂದ್ರೆ ನಾವು 1,000 ಜನರ ತನಕ ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋರಿದ್ದೀವಿ, ಅದಕ್ಕೋಸ್ಕರ ಆ ಒಂದು ಪಾಯಿಂಟ್ ಅನ್ನ ಆಡ್ ಮಾಡಿದ್ದೀವಿ. ನಮ್ಗೆ ಕಡಿಮೆ ಸಮಯ ಇರೋದ್ರಿಂದಾಗಿ ಕೇವಲ ಇಲ್ಲಿ ನಾವು ಏನ್ ಪ್ರಾಕ್ಟೀಸ್ ಮಾಡ್ತೀವೋ ಅದರ ಬಗ್ಗೆ ಮಾತ್ರ ಪ್ರಶ್ನೆಗಳಿರ್ಲಿ, ಡೈವರ್ಟ್ ಆಗೋದು ಬೇಡ ಮನಸ್ಸು. ಸೊ ಪ್ಲೀಸ್ ಆಸ್ಕ್ ಓನ್ಲಿ ರಿಲೇಟೆಡ್ ಟು ಪ್ರಾಕ್ಟೀಸಸ್ ಇನ್ ದಿಸ್ ಸೆಷನ್. ಈ ಸೆಷನ್ ಅಲ್ಲಿ ಏನ್ ಮಾಡ್ತೀವೋ ಅದು. 8ನೇದು ನೆಗೆಟಿವಿಟಿ ಮತ್ತು ಕ್ರಿಟಿಸಿಸಮ್, ಇದನ್ನ ಸಾಧ್ಯವಾದಷ್ಟು ಕಮ್ಮಿ ಮಾಡೋಣ. ನಕಾರಾತ್ಮಕತೆ ಬೇಡ. ಇದು ನಮ್ಮ ಎನರ್ಜಿಯನ್ನು ಡ್ರೈನ್ ಔಟ್ ಮಾಡುತ್ತೆ. ನಮ್ಮ ಫೋಕಸ್ ನೆಗೆಟಿವ್ ವಿಚಾರಕ್ಕೆ ಹೋದಷ್ಟು ಅದು ಜಾಸ್ತಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ವಿ ಆರ್ ಆಲ್ ಇನ್ ದ ಸೂಪರ್ ಹೀಲರ್ ಜರ್ನಿ. ಸೂಪರ್ ಹೀಲರ್ ಆಗ್ಬೇಕು ಅಂತಂದ್ರೆ ಪಾಸಿಟಿವಿಟಿಯನ್ನ ಎಂಬ್ರೇಸ್ ಮಾಡೋದಕ್ಕೆ ಕಲಿಬೇಕು ನಾವು. ಅಂದ್ರೆ ಹೆಚ್ಚು ಹೆಚ್ಚು ಪಾಸಿಟಿವಿಟಿಯನ್ನ ನಾವು ತಂದ್ಕೊಳ್ಳುವಂತಹ ಪ್ರಯತ್ನ ಮಾಡು. ಇಟ್ ಈಸ್ ಡಿಫಿಕಲ್ಟ್, ಸ್ವಲ್ಪ ಕಷ್ಟ, ಆದ್ರೂ ಅದರ ಪ್ರಯತ್ನ ನಾವು ಮಾಡೋದನ್ನ ನಿಲ್ಲಿಸಬಾರ್ದು. ನಿಮ್ಗೆ ಇದು ಓಕೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್, ನಿಮ್ ಲೈಫಲ್ಲಿ ಇಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಿರಾಕಲ್ಸ್ಗಳು ಆಗೋದು ಗ್ಯಾರಂಟಿಡ್. ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಹಿಂದೆ ನಾನು ಅನುಭವಿಸಿದ್ದೇನೆ. ಎಸ್ಪೆಷಲಿ ಲೈವ್ ಸೆಷನ್ಸ್ಗಳಲ್ಲಿ ಭಾಗವಹಿಸಿದಾಗ ಮ್ಯಾಜಿಕ್ ಮಿರಾಕಲ್ಸ್ ಗ್ಯಾರಂಟಿ ಶಿಫ್ಟ್ ಆಗೇ ಆಗುತ್ತೆ. ಬಟ್ ಆಗಿರೋದನ್ನ ನಾವು ಶೇರ್ ಮಾಡೋದು ತುಂಬಾ ಮುಖ್ಯ. ಸೊ ಕಲ್ಪತರು ಆಪ್ ನಲ್ಲಿ ಸಕ್ಸಸ್ ಸ್ಟೋರಿ ಅನ್ನುವಂಥ ಒಂದು ಸೆಕ್ಷನ್ ಅಲ್ಲಿ ದಯವಿಟ್ಟು ಅದನ್ನ ಶೇರ್ ಮಾಡೋದನ್ನ ಅಭ್ಯಾಸದ ತರ ಮಾಡ್ಕೊಳ್ಳಿ. ನಾಟ್ ಇವನ್ ಆನ್ ವೀಕ್ಲಿ ಬೇಸಿಸ್, ವಾರಕ್ಕೊಮ್ಮೆ ಮಾತ್ರ ಅಲ್ಲ. ಪ್ಲೀಸ್ ಶೇರ್ ಇಟ್ ಆನ್ ಡೈಲಿ ಬೇಸಿಸ್. ಪ್ರತಿದಿನ ನಿಮ್ಮ ಸಕ್ಸಸ್ ಸ್ಟೋರಿ, ಏನ್ ಚೇಂಜಸ್ ಆಯ್ತು ನಿಮ್ಮ ಲೈಫಲ್ಲಿ, ಏನ್ ಬದಲಾವಣೆ ಆಯ್ತು, ಅದನ್ನ ದಯವಿಟ್ಟು ಶೇರ್ ಮಾಡಿ. ಅಂಡ್ ಲಾಸ್ಟ್ ಒನ್, ನಿಮ್ಮಿಂದ ಇನ್ನೊಬ್ಬ ವ್ಯಕ್ತಿಯ ಜೀವನ ಬದಲಾಗೋದಿಕ್ಕೆ ನೀವು ಕಾರಣರಾಗಬೇಕು ಅನ್ನೋದು ನನ್ನ ಆಸೆ. ಇಫ್ ಯು ಆರ್ ಓಕೆ ವಿತ್ ಆಲ್ ದ 10, ಒಂದ್ಸರಿ COH ಅಂತ ಟೈಪ್ ಮಾಡಿ. whoever is watching on YouTube, ನೀವು ಮುಖಾಂತರ COH ಅಂತ ಹಾಕ್ಬೋದು. COH ಅಂದ್ರೆ ಕೋಡ್ ಆಫ್ ಆನರ್. ಥ್ಯಾಂಕ್ ಯು. ಸೊ ನನ್ನ ಪ್ರಯತ್ನ ಪ್ರತಿದಿನದ ಈ ಸೆಷನ್ ಒಂದು ನವೀನ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದಿದೆ. ಪ್ರತಿದಿನ ನನಗೂ ಕೆಲಸ ಇರುತ್ತೆ. ಬಿಕಾಸ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಎ ಟಾಪಿಕ್, ಎ ಸ್ಟೋರಿ, ಎ ಪ್ರಾಕ್ಟೀಸ್. ಏನೋ ಒಂದು ಹೊಸತಂತೂ ಇದ್ದೇ ಇರುತ್ತೆ. ಕೆಲವೊಂದು ವಿಚಾರ ರಿಪೀಟ್ ಆಗ್ಬೋದು, ಆದ್ರೆ ದೇರ್ ಇಸ್ ಸಮಥಿಂಗ್ ನ್ಯೂ ಆಲ್ವೇಸ್. ಒಂದು ನವೀನತೆ ಇದರಲ್ಲಿ ಸೇರಿಸುವಂತ ಪ್ರಯತ್ನ ನನ್ನದು. ಹಾಗಾಗಿ ಕೂಡ ನೀವು ಪ್ರತಿದಿನ ಭಾಗವಹಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವನ್ ಇಫ್ ಯು ಮಿಸ್ ಒನ್ ಡೇ, ಏನೋ ಒಂದು ಫ್ಲೋ, ಒಂದು ಟಾಪಿಕ್, ಒಂದು ಕಥೆ, ಒಂದು ಮೆಸೇಜ್, ಒಂದು ಪಾಠ ಇಲ್ಲಿ ಮಿಸ್ ಆಗುವಂತ ಚಾನ್ಸಸ್ ಇದೆ. ಸೊ ಪ್ಲೀಸ್ ಬಿ ಆನ್ ಟೈಮ್ ಅಂಡ್ ಆಲ್ಸೋ ಬಿ ಕನ್ಸಿಸ್ಟೆಂಟ್. ಓಕೆನಾ? ಸೊ ಫಾರ್ ಟುಡೇ, ಇವತ್ತಿಗೆ ಐ ವಾಂಟೆಡ್ ಟು ಸೆಟ್ ದಿಸ್ ಕಾಂಟೆಕ್ಸ್ಟ್. ಒಂದು ಕಾಂಟೆಕ್ಸ್ಟ್ ಅನ್ನ ಸೆಟ್ ಮಾಡಬೇಕಾಗಿತ್ತು. ವಿಲ್ ಡೂ ಎ ಶಾರ್ಟ್ ಮೆಡಿಟೇಷನ್, ಒಂದು ಸಣ್ಣದಾದಂತಹ ಮೆಡಿಟೇಷನ್ ಮಾಡೋಣ. ವಿ ಯೂಶುವಲಿ ಸ್ಪೆಂಡ್ ಅಬೌಟ್ 3 to 5 minutes, 3 to 5 ನಿಮಿಷ ನಾವು ಆಲ್ಫಾ ಸ್ಟೇಟಿಗೆ ಹೋಗೋದನ್ನ ಪ್ರಯತ್ನ ಮಾಡೋಣ. ಯಾರಿಗೆಲ್ಲ ಟ್ರಿಗರ್ ಮೆಕ್ಯಾನಿಸಮ್ ಗೊತ್ತಿದೆ, ಪ್ಲೀಸ್ ಯೂಸ್ ಟ್ರಿಗರ್ ಮೆಕ್ಯಾನಿಸಮ್. ಟ್ರಿಗರ್ ಮೆಕ್ಯಾನಿಸಮ್ ಉಪಯೋಗಿಸ್ಕೊಂಡು ಆಲ್ಫಾ ಸ್ಟೇಟಿಗೆ ಹೋಗಿ. ಇನ್ನು ಯಾರಿಗೆ ಗೊತ್ತಿಲ್ಲ, whoever is watching ಲೈವ್, ಹೊಸದಾಗಿ ನೋಡ್ತಾ ಇರುವಂತರು ಕಣ್ಣನ್ನ ಮುಚ್ಕೊಂಡು 3, 2, 1 ಈ ತರ ಮನಸ್ಸಲ್ಲಿ ಹೇಳ್ಕೊಳ್ತಾ ಉಸಿರನ್ನ ಗಮನಿಸ್ತಾ ನೀವು ಆಲ್ಫಾ ಸ್ಟೇಟಿಗೆ ಹೋಗಿ ಧ್ಯಾನ ಸ್ಥಿತಿಗೆ ಹೋಗ್ಬೋದು. ರೆಡಿ? ವಿಲ್ ಸ್ಟಾರ್ಟ್ ಅಂಡ್ ದೆನ್ ವಿಲ್ ಲಿಸನ್ ಟು ಒನ್ ಸ್ಟೋರಿ. ಇವತ್ತೊಂದು ಸ್ಟೋರಿ ರೆಡಿ ಮಾಡಿದ್ದೇನೆ. ಅಗೇನ್ ಹಳೆ ಸ್ಟೋರಿ, ಆದ್ರೆ
with a new flavor. I hope everyone is ready. ಎಲ್ಲರೂ ರೆಡಿ ಇದ್ದೀರಿ ಅಂತ ಭಾವಿಸ್ತೀನಿ. ಹಾಯಾಗಿ let us get into the alpha. ಟ್ರಿಗರ್ ಮೆಕ್ಯಾನಿಸಮ್ ಗೊತ್ತಿದ್ದವರು ಯು ಕ್ಯಾನ್ ಯೂಸ್ ದ ಟ್ರಿಗರ್ ಮೆಕ್ಯಾನಿಸಮ್. ಈಗ ನಿಮ್ಮ ಬಲಗೈಯನ್ನ ನಿಮ್ಮ ಹೃದಯದ ಭಾಗದ ಹತ್ರ ಜೆಂಟಲ್ ಆಗಿ ಇಟ್ಕೊಳ್ಳಿ, ಮೆತ್ತಗೆ ಇಟ್ಕೊಳ್ಳಿ. ಹೃದಯ ಬಡಿತವನ್ನ ಗಮನಿಸಿ. ಆ ಹೃದಯ ನಾವು ಹುಟ್ಟೋದಕ್ಕೆ ಮುಂಚೆನೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ್ಲೇನೆ ಮಿಡಿಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು. ನಮ್ಮ ಜೀವನ ಪೂರ್ತಿ ಕಂಟಿನ್ಯೂಸ್ ಆಗಿ ಯಾವುದೇ ಬ್ರೇಕ್ ಇಲ್ಲದೆ ಹೃದಯ ಬಡಿತ, ಹೃದಯ ಕೆಲಸ ಮಾಡ್ತಾ ಇರುತ್ತೆ. ಆ ಹೃದಯಕ್ಕೆ ಮನಸಾರೆ ಒಂದು ಥ್ಯಾಂಕ್ಸ್ ಹೇಳೋಣ. ಈ ಒಂದು ಇನ್ಸ್ಟ್ರೂಮೆಂಟ್ ನಮ್ಗೆ ಸಿಕ್ಕಿರೋದ್ರಿಂದಾಗಿ ಇಡೀ ದೇಹ ರಕ್ತ ಪರಿಚಲನೆ ಎಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ. ರಕ್ತ ಶುದ್ಧೀಕರಣ ಮಾಡುತ್ತೆ. ಹೊಸ ಚೈತನ್ಯ ನಮ್ಗೆ ಸಿಗೋದಕ್ಕೆ ಈ ಹಾರ್ಟ್ ನಮ್ಗೆ ಸಹಾಯ ಮಾಡ್ತಾ ಇದೆ. ನಮ್ಮ ಪೂರ್ತಿ ಗಮನ ಹೃದಯದ ಹತ್ರನೇ ಇಟ್ಕೊಳ್ತಾ ನಿಧಾನಕ್ಕೆ ಉಸಿರಾಟವನ್ನು ಮುಂದುವರಿಸೋಣ. ಪೂರ್ತಿ ಗಮನ ಉಸಿರಾಟದ ಮೇಲೆ. ಮನಸ್ಸಿನಲ್ಲಿ ಹೃದಯಕ್ಕೆ ಕೃತಜ್ಞತೆಯ ಭಾವವನ್ನ ಇಟ್ಟುಕೊಳ್ಳಿ. ಉಸಿರಾಟದ ಕಡೆಗೆ ನಿಮ್ಮ ಗಮನ ಹೋಗ್ತಿದ್ದ ಹಾಗೇನೆ ಉಸಿರಾಟದ ಗತಿ ನಿಧಾನ ಆಗ್ತಾ ಇದೆ, ಅದನ್ನ ಕೂಡ ಗಮನಿಸಿ. ನಿಧಾನಕ್ಕೆ ಕೈಯನ್ನ ರಿಲೀಸ್ ಮಾಡಿ ತೊಡೆ ಮೇಲೆ ಹಾಯಾಗಿ ಇಟ್ಕೊಳ್ಳಿ. ವಿತ್ ದಿಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಮನಸ್ಸಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಎರಡು ಕೈಗಳನ್ನು ಒಂದಕ್ಕೊಂದು ಉಜ್ಜುತ್ತಾ ಕಣ್ಗಳ ಮೇಲಿಟ್ಟು ಕೈಗಳನ್ನ ನೋಡ್ತಾ ಕಣ್ಗಳನ್ನ ತೆರೆಯಬಹುದು. ಹೌ ಆರ್ ಯು ಫೀಲಿಂಗ್? ಹೇಗೆ ಅನ್ನಿಸ್ತಾ ಇದೆ? ಇಟ್ ವಾಸ್ ವೆರಿ ಶಾರ್ಟ್, ಚಿಕ್ಕದಾಗಿತ್ತು, ಬಟ್ ಐ ಹೋಪ್ ಇಟ್ ವಾಸ್ ರಿಲ್ಯಾಕ್ಸಿಂಗ್. ರಿಲ್ಯಾಕ್ಸಿಂಗ್ ಆಗಿದ್ರೆ ಯು ಕ್ಯಾನ್ ಟೈಪ್ ಆರ್ ಇನ್ ದ ಚಾಟ್, ಆರ್ ಇನ್ ದ ಕಮೆಂಟ್ಸ್. ಗುಡ್. ಜಸ್ಟ್ ಒನ್ ಥಾಟ್ ಅಲ್ವಾ? ಹುಟ್ಟಿದಾಗಿಂದ, ಇನ್ಫ್ಯಾಕ್ಟ್ ಹುಟ್ಟೋದಕ್ಕಿಂತ ಮುಂಚೆನೆ ಹಾರ್ಟ್ ಬೀಟು ಸ್ಟಾರ್ಟ್ ಆಗಿರುತ್ತೆ. ಅಂಡ್ ವೆನ್ ವಿ ಎಂಡ್ ಅವರ್ ಲೈಫ್, ಆವಾಗ್ಲೇನೆ ನಿಂದೋದು ಹಾರ್ಟ್. ಕಂಟಿನ್ಯೂಸ್ 365 ಡೇಸ್ ಇಂಟು 120, 120 ವರ್ಷ. ಸೊ ಲೆಟ್ ಅಸ್ ಬಿ ಥ್ಯಾಂಕ್ಫುಲ್. ಎಷ್ಟೊಂದು ಲಕ್ಷ ಗಟ್ಲೆ ನೀರನ್ನ, ರಕ್ತವನ್ನ ಅದು ಪಂಪ್ ಮಾಡ್ತಾ ಇರುತ್ತೆ ಅಲ್ವಾ?
ವಿದೌಟ್ ಎನಿ ಬ್ರೇಕ್. ಓಕೆ, ಸೊ ಇವತ್ತು ದ ಟಾಪಿಕ್ ವಿಲ್ ಸ್ಟಾರ್ಟ್ ವಿತ್ ಒನ್ ಸ್ಟೋರಿ. ಒಂದು ಕಥೆಯ ಮುಖಾಂತರ ಸ್ಟಾರ್ಟ್ ಮಾಡೋಣ. ಈ ಕಥೆ ನೀವು ಹಿಂದೆ ನೋಡಿದ್ದೆ, ಆದರೆ ಇಲ್ಲಿ ಒಂದು ಚಿತ್ರದ ಮುಖಾಂತರ ಅದನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇದೊಂದು ಮರಿ ಆನೆಯ ಕಥೆ. ಮರಿ ಆನೆಯ ಕಥೆ. ಆ ಮರಿ ಆನೆಯನ್ನ ಒಂದು ಗೂಟಕ್ಕೆ ಕಟ್ಟಿ ಹಾಕಿರ್ತಾರೆ. ಅಲ್ಲಿಂದ ಆಚೆ ಬರಬೇಕು ಅಂತ ಮರಿ ಆನೆ ತುಂಬಾ ಟ್ರೈ ಮಾಡುತ್ತೆ. ಆದ್ರೆ ಏನಾಗುತ್ತೆ, ಈ ಹಗ್ಗ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತಂದ್ರೆ, ಇಟ್ ಕ್ಯಾನ್ ಆಲ್ಸೋ ಬಿ ಮೆಟಲ್ದು ಆಗ್ಬೋದು, ಬಟ್ ಈವನ್ ನಾರ್ಮಲ್ ಹಗ್ಗ ಕೂಡ ಎಳಿತಾ ಎಳಿತಾ ಇದಕ್ಕೆ ರಕ್ತ ಬಂದ್ಬಿಡುತ್ತೆ, ನೋವಾಗತ್ತೆ. ಅವಾಗ ಇದು ಅನ್ಕೊಳ್ಳುತ್ತೆ, ನಾನು ಎಷ್ಟೇ ಪ್ರಯತ್ನ ಪಟ್ರು ನಾನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಕಾಲ್ಡ್ ಕಂಡೀಷನಿಂಗ್. ಈ ತರದ ಒಂದು ಕಂಡೀಷನ್ ಮನಸ್ಸಿನ ಒಳಗಡೆ ಆಗುತ್ತೆ. ಸಮಯ ಹೋಗ್ತಿದ್ದಾಗೆ ಈ ಆನೆ ಮರಿ ಇದ್ದಿದ್ದು ದೊಡ್ಡ ಆನೆಯ ತರ ಆಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ರೈಟ್? ಸೊ ಇಟ್ ವುಡ್ ಹ್ಯಾವ್ ಸ್ಟಾಪ್ ಟ್ರೈನ್ ಆಫ್ಟರ್ ಸಮ್ ಟೈಮ್. ಏನಿಂದ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇಲ್ಲಿ ನಾನು ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಪ್ರಯತ್ನ ಮಾಡೋದನ್ನ ಬಿಟ್ಟಿರ್ತದೆ. ಸ್ಟಾಪ್ ಟ್ರೈನ್ ಅನ್ಕೊಂಡಿರ್ತದೆ, ಅದು ಯಾವತ್ತೂ ಇಲ್ಲಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ವಿಚಾರ ನಮ್ಮ ಮನಸ್ಸಲ್ಲಿ ಮತ್ತೆ 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 ಆದಾಗ ಅಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಅಂತ ರೆಡಿ ಆಗುತ್ತೆ, ನಂಬಿಕೆ ಸೃಷ್ಟಿ ಆಗುತ್ತೆ. ಸೊ ಆ ಒಂದು ನಂಬಿಕೆ ಇದರ ಮನಸ್ಸಲ್ಲಿ ಇವಾಗ ಇದೆ. ವರ್ಷಗಳು ಕಳೆದು ಆನೆ ದೊಡ್ಡದಾಯ್ತು, ಅಂಡ್ ಅದರ ಸ್ಟ್ರೆಂತ್ ಕೂಡ ಇನ್ನ ಜಾಸ್ತಿ ಆಗಿರ್ತದೆ, ಶಕ್ತಿ. ಆನೆದು ಸ್ಟ್ರೆಂತ್ ಎಷ್ಟಿರ್ಬೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಒಂದು ರೋಪು ಚಿಕ್ಕದಾದ್ರೂ ಕೂಡ, ಈ ಹಿಂದೆ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿತ್ತು ರೋಪ್, ಹಗ್ಗ. ಆದ್ರೆ ಆ ನಂತರ ಚಿಕ್ಕದಾದಂತಹ ರೋಪ್ ಇದ್ರೂ ಕೂಡ ಇಟ್ ವಿಲ್ ನೆವರ್ ಟ್ರೈ ಟು ಬ್ರೇಕ್ ಇಟ್. ಆರಾಮಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದು. ಸೊಂಡಿಲಿಗೆ ಎಷ್ಟೊಂದು ಶಕ್ತಿ ಇರುತ್ತೆ, ಸುಮ್ಮನೆ ಹೀಗೆ ಎಳೆದು ಬಿಟ್ರೆ ಬಂದ್ಬಿಡುತ್ತೆ. ಬಟ್ ಮೈಂಡಲ್ಲಿ ಕಂಡೀಷನಿಂಗ್ ಏನಾಗಿರುತ್ತದೆ, ಬಿಲೀಫ್ ಸಿಸ್ಟಮ್ ಹೇಗೆ ಫಾರ್ಮ್ ಆಗಿರುತ್ತೆ ಅಂತಂದ್ರೆ, ನಾನು ಎಷ್ಟೇ ಎಳೆದ್ರೂ ಕೂಡ ಇದು ಹಗ್ಗ ನನ್ನನ್ನು ಆಚೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ನಂಗೆ ರಕ್ತ ಬಂದಿದೆ, ಈ ಹಿಂದೆ ನೋವಾಗತ್ತೆ ಅನ್ನುವಂಥದ್ದು ಮನಸ್ಸಿನ ಒಳಗಡೆ ಕೂತ್ಬಿಟ್ಟಿದೆ. ಇಲ್ಲಿ ಕಾಣ್ತಾ ಇರುವಂತದ್ದು ಆನೆ, ಆದ್ರೆ ಇದು ಆಕ್ಚುಲಿ ನಮ್ಮ ಕಥೆ. ಎಷ್ಟು ಜನಕ್ಕೆ ಕಥೆ ಇಷ್ಟ ಆಯ್ತು? ನಾವು ಹುಟ್ಟಿದಾಗಿಂದ ಈ ತರದ ಹಲವಾರು ಸಂಕೋಲೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ವಿ ಥಿಂಕ್ ವಿ ಆರ್ ನಾಟ್ ಕೇಪಬಲ್. ನಾವು ಅನ್ಕೊಂಡಿರ್ತೀವಿ ನಮ್ಮ ಹತ್ರ ಇದು ಸಾಧ್ಯ ಇಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಬ್ರೇಕ್ ಅವೇ. ಬಟ್ ಆಕ್ಚುಲ್ ವಿಷಯ ಏನು ಅಂತಂದ್ರೆ, ಈ ಲಿಮಿಟ್ಸ್ ಏನ್ ನಾವು ಹಾಕೊಂಡಿದ್ದೀವಿ, ದೇ ಆರ್ ನಾಟ್ ರಿಯಲ್. ದೇ ಆರ್ ಕ್ರಿಯೇಟೆಡ್ ಬೈ ಅವರ್ ಪಾಸ್ಟ್. ನಮ್ಮ ಪಾಸ್ಟ್ ಇಂದ ಅನುಭವಗಳು ಇದನ್ನ ಸೃಷ್ಟಿ ಮಾಡಿದಂತೆ. ಇನ್ನೊಂದು, ಕೆಲವೊಂದು ವಿಚಾರ ನಮ್ಮ ಲೈಫಲ್ಲಿ ಈ ಹಿಂದೆ ಆಗಿರುವಂಥದ್ದು ನಮ್ ವರ್ಕ್ ಆಗಿಲ್ಲ ಅಂತಂದ್ರೆ, ಅದು ವರ್ಕೇ ಆಗೋದಿಲ್ಲ ಅಂತಲ್ಲ. ನಾವು ಇವಾಗ ಮತ್ತೆ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ವರ್ಕ್ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ, ಇಷ್ಟು ವರ್ಷಗಳಿಂದ ನಮ್ಗೆ ಸಿಕ್ಕಂತಹ ಅನುಭವ ನಮ್ಮ ಸಾಮರ್ಥ್ಯವನ್ನ ಹೆಚ್ಚು ಮಾಡಿರ್ತದೆ. ಹೇಗೆ ಆನೆಯ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತದೋ, ನಮ್ಮ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತೆ. ಸೊ ಆರ್ ವಿ ಆಲ್ ರೆಡಿ? ನಮ್ಮ ಹಗ್ಗದಿಂದ ನಾವು ಬಿಡುಗಡೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ರೆಡಿ ಟು ಬ್ರೇಕ್ ಅವೇ?
ಸೆಲ್ಫ್ ಹಿಪ್ನಾಸಿಸ್ ಅಂತಹ ಟೂಲು, ರೇಖಿ, ಇದೆಲ್ಲವೂ ಕೂಡ ನಮಗೆ ಈ ಹಗ್ಗಗಳಿಂದ ಆಚೆ ತರೋದಕ್ಕೆ, ನಮ್ಮನ್ನು ನಾವು ಆಚೆ ತರೋದಕ್ಕೆ ನಮಗೆ ಸಹಾಯ ಆಗುವಂತಹ ಟೂಲ್ಸ್ಗಳು ನಮ್ಮ ಹತ್ರ ಇದೆ. ಆ ಒಂದು ಅವೇರ್ನೆಸ್ ನಮ್ಮ ಹತ್ರ ಬರಬೇಕು ಅಷ್ಟೇ, ಆ ಒಂದು ಜ್ಞಾನ ನಮ್ಮ ಹತ್ರ ಬರಬೇಕು. ಆ ನಂತರ ನಾವು ಇದರಿಂದ, ಈ ಹಗ್ಗಗಳಿಂದ, ಕಣ್ಣಿಗೆ ಕಾಣದ ಹಗ್ಗಗಳಿಂದ ನಮ್ಮನ್ನು ನಾವು ಎಲ್ಲಿ ಸ್ಟಕ್ ಮಾಡ್ಕೊಂಡಿದೀವೋ ಅಲ್ಲಿಂದ ಆಚೆ ಬರೋದಕ್ಕೆ ನಮಗೆ ಖಂಡಿತ ಸಹಾಯ ಆಗುತ್ತೆ. ಸೊ ಇಫ್ ಯು ಆರ್ ರೆಡಿ ಟು ಬ್ರೇಕ್ ಫ್ರೀ, ಐ ಆಮ್ ರೆಡಿ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಮುಖಾಂತರ ಹಾಕಿ. ಅಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಹೆಲ್ಪ್ ಯು ಇನ್ ದಿಸ್ ಜರ್ನಿ. ಈ ಪ್ರಯಾಣದಲ್ಲಿ ನಿಮ್ಮನ್ನು ನಾನು ಸಹಾಯ ಮಾಡಲಿಕ್ಕೆ ನನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡ್ತೀನಿ, ವಿತ್ ಮೈ ಟೈಮ್, ವಿತ್ ಮೈ ಎನರ್ಜಿ ಅಂಡ್ ವಿತ್ ಮೈ ಎಕ್ಸ್ಪರ್ಟೀಸ್. ಸೊ ಒಂದು ಟಾಪಿಕ್ ನಾನು ಇವತ್ತು ಕವರ್ ಮಾಡಿ ಐ ವಾಂಟ್ ಟು ಎಂಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಅನ್ನು ಎಂಡ್ ಮಾಡೋಣ. ನಾವು ಬೆಳಗ್ಗೆಯ 1-2 ಗಂಟೆ ಹೇಗೆ ಕಳೀತೀವೋ ಅದು ನಮ್ಮ ಇಡೀ ದಿನದ ಡೈರೆಕ್ಷನ್ ಅದನ್ನು ಡಿಸೈಡ್ ಮಾಡ್ತೀವಿ. ಬೆಳಗಿನ ನಮ್ಮ ಶಕ್ತಿ ಹೇಗೆ ನಾವು